ನೋಡಿ, ಶಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. 94 ವರ್ಷದ ವಯಸ್ಸಲ್ಲಿ ಅವ್ರಿಗೆ ಏನು ಅರ್ಥ ಆಗುತ್ತೋ, ಅವ್ರು ಏನು ಹೇಳ್ತಾರೋ, ಏನು ಬರೀತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಆ ವಯಸ್ಸಿನ ಇಶ್ಯೂ ಇದೆ, ಅದು ಬೇರೆ ಏನೋ ಇಶ್ಯೂ ಕಾಣ್ತಾ ಇಲ್ಲ. ವಯಸ್ಸು ಅವ್ರಿಗೆ ಪಾಪ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವರು ಈ ಥರದ್ದು ಭಾಳಷ್ಟು ಏನೋ ಹೇಳ್ತಾ ಇರ್ತಾರೆ. ನಾವು ಹಿರಿಯವ್ರನ್ನ ಗೌರವಿಸಬೇಕಲ್ಲ. ಬಟ್ ಯಾರೂ ಪತ್ರ ಬರೀತಾ ಇಲ್ಲ. ಶಾಮನೂರವ್ರು ತಾನೇ ಮಾತ್ರ ಬರೆದಿರೋದು. ಶಾಮನೂರವ್ರು ಭಾಳ ಹಿರಿಯವರು, ಅವ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಹೇಳಿ, ಏನು ಹೇಳೋಕ್ಕೆ ಸಾಧ್ಯ? ಅಷ್ಟು ಹಿರಿಯ ನಾಯಕರವರು ಮತ್ತು ವಯಸ್ಸಾದವರು. ನಾನು ಇಷ್ಟೇ ಹೇಳ್ತೀನಿ, ಭಾಳ ವಯಸ್ಸಾದರೆ ರಾಜಕೀಯದಿಂದ ನಿವೃತ್ತಿ ತಗೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆಗೆ, ಕುಟುಂಬದ ಜೊತೆಗೆ ಕಾಲ ಕಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಗೆಲ್ಲದ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಹುಸಂಖ್ಯಾತ ಮತದಾರರು ಅಲ್ಪಸಂಖ್ಯಾತರ ಮತದಿಂದ ಅವರು ಅಲ್ಲಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ನಾನು ಹೇಳಿದ್ದೆ ಅಷ್ಟೇ. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. 94 ವರ್ಷದ ವಯಸ್ಸಲ್ಲಿ ಅವ್ರಿಗೆ ಏನು ಅರ್ಥ ಆಗುತ್ತೋ, ಅವ್ರು ಏನು ಹೇಳ್ತಾರೋ, ಏನು ಬರೀತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಆ ವಯಸ್ಸಿನ ಇಶ್ಯೂ ಇದೆ, ಅದು ಬೇರೆ ಏನೋ ಇಶ್ಯೂ ಕಾಣ್ತಾ ಇಲ್ಲ. ವಯಸ್ಸು ಅವ್ರಿಗೆ ಪಾಪ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವರು ಈ ಥರದ್ದು ಭಾಳಷ್ಟು ಏನೋ ಹೇಳ್ತಾ ಇರ್ತಾರೆ. ನಾವು ಹಿರಿಯವ್ರನ್ನ ಗೌರವಿಸಬೇಕಲ್ಲ. ಬಟ್ ಯಾರೂ ಪತ್ರ ಬರೀತಾ ಇಲ್ಲ. ಶಾಮನೂರವ್ರು ತಾನೇ ಮಾತ್ರ ಬರೆದಿರೋದು. ಶಾಮನೂರವ್ರು ಭಾಳ ಹಿರಿಯವರು, ಅವ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಹೇಳಿ, ಏನು ಹೇಳೋಕ್ಕೆ ಸಾಧ್ಯ? ಅಷ್ಟು ಹಿರಿಯ ನಾಯಕರವರು ಮತ್ತು ವಯಸ್ಸಾದವರು. ನಾನು ಇಷ್ಟೇ ಹೇಳ್ತೀನಿ, ಭಾಳ ವಯಸ್ಸಾದರೆ ರಾಜಕೀಯದಿಂದ ನಿವೃತ್ತಿ ತಗೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆಗೆ, ಕುಟುಂಬದ ಜೊತೆಗೆ ಕಾಲ ಕಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಗೆಲ್ಲದ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಹುಸಂಖ್ಯಾತ ಮತದಾರರು ಅಲ್ಪಸಂಖ್ಯಾತರ ಮತದಿಂದ ಅವರು ಅಲ್ಲಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ನಾನು ಹೇಳಿದ್ದೆ ಅಷ್ಟೇ. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. 94 ವರ್ಷದ ವಯಸ್ಸಲ್ಲಿ ಅವ್ರಿಗೆ ಏನು ಅರ್ಥ ಆಗುತ್ತೋ, ಅವ್ರು ಏನು ಹೇಳ್ತಾರೋ, ಏನು ಬರೀತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಆ ವಯಸ್ಸಿನ ಇಶ್ಯೂ ಇದೆ, ಅದು ಬೇರೆ ಏನೋ ಇಶ್ಯೂ ಕಾಣ್ತಾ ಇಲ್ಲ. ವಯಸ್ಸು ಅವ್ರಿಗೆ ಪಾಪ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವರು ಈ ಥರದ್ದು ಭಾಳಷ್ಟು ಏನೋ ಹೇಳ್ತಾ ಇರ್ತಾರೆ. ನಾವು ಹಿರಿಯವ್ರನ್ನ ಗೌರವಿಸಬೇಕಲ್ಲ. ಬಟ್ ಯಾರೂ ಪತ್ರ ಬರೀತಾ ಇಲ್ಲ. ಶಾಮನೂರವ್ರು ತಾನೇ ಮಾತ್ರ ಬರೆದಿರೋದು. ಶಾಮನೂರವ್ರು ಭಾಳ ಹಿರಿಯವರು, ಅವ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಹೇಳಿ, ಏನು ಹೇಳೋಕ್ಕೆ ಸಾಧ್ಯ? ಅಷ್ಟು ಹಿರಿಯ ನಾಯಕರವರು ಮತ್ತು ವಯಸ್ಸಾದವರು. ನಾನು ಇಷ್ಟೇ ಹೇಳ್ತೀನಿ, ಭಾಳ ವಯಸ್ಸಾದರೆ ರಾಜಕೀಯದಿಂದ ನಿವೃತ್ತಿ ತಗೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆಗೆ, ಕುಟುಂಬದ ಜೊತೆಗೆ ಕಾಲ ಕಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಗೆಲ್ಲದ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಹುಸಂಖ್ಯಾತ ಮತದಾರರು ಅಲ್ಪಸಂಖ್ಯಾತರ ಮತದಿಂದ ಅವರು ಅಲ್ಲಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ನಾನು ಹೇಳಿದ್ದೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.